ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ. ಸಂಜಯ್, ಇದೀಗ ಎದೆ ಜನ್ನಲೆನಿಸುವಂತಹ ದೃಶ್ಯ ಈಗ ನೋಡ್ತಾ ಇರುವಂತದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಯಾವಾಗ ಈ ಒಂದು ಘಟನೆ ನಡೆದಿತ್ತು? ಗಂಗಾ, ಇವತ್ತು ಬೆಳಿಗ್ಗೆ 11:15 ಸರಿಯಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ವಯನಾಡಿನ ಏನು ಭೀಕರ ಭೂಕುಸಿತ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾದಂತಹ ದೃಶ್ಯ ಇದು. ಮೀನಾಕ್ಷಿ ಬ್ರಿಡ್ಜ್ನ ಪಕ್ಕದಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಒಂದು ಬೃಹತ್ ಗಾತ್ರದ ಮಣ್ಣಿನ ರಾಶಿಯ ಕೊಚ್ಕೊಂಡು ಬಂದ್ ಬಿದ್ದಿದೆ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಮೇಘಸ್ಫೋಟದ ಅಬ್ಬರಕ್ಕೆ ಮಣ್ಣಿನ ರಾಶಿ ಯಾವ ಸ್ಪೀಡ್ ನಲ್ಲಿ ಬಂದಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಟ್ಯಾಂಕರ್ ಗಳನ್ನ ಕೂಡ ಉರುಳಿಸ್ಕೊಂಡ್ ಬಂದಿದೆ. ಅದನ್ನ ಹಿಂಬದಿಯಲ್ಲಿ ಅದನ್ನ ಓಡಿಸ್ಕೊಂಡ್ ಬಂದಿದೆ. ಅಷ್ಟು ಭೀಕರವಾಗಿದೆ ಈ ದೃಶ್ಯ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇಬ್ರು ಸಿಕ್ಕೊಂಡಿರ್ತಾರೆ, ಅವ್ರಿನ್ನೇನು ಮಣ್ಣಿನಡಿಯಲ್ಲಿ ಸಿಲುಕಿ ಸಾವನ್ನಪ್ತಾರೆ ಅನ್ನುವಂತ ದೃಶ್ಯವೇ ಅಲ್ಲಿ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದ್ರೆ ಅದೃಷ್ಟವಶಾತ್ ಇಬ್ರು ಕೂಡ ಪಾರಾಗಿದ್ದಾರೆ. ಜೀವ ಉಳಿಸ್ಕೊಳ್ಳೋಕೆ ಆ ಸಮಯದಲ್ಲಿ ಅಲ್ಲಿದ್ದಂತ ಜನ ದಿಕ್ಕಾಪಾಲಾಗಿ ಓಡುವಂತ ದೃಶ್ಯವನ್ನ ನೋಡ್ಬೋದು. ವಯನಾಡಿನ ಜನತೆ ಎಷ್ಟು ಭಯಭೀತರಾಗಿದ್ದಾರೆ, ಅವರಲ್ಲಿ ಯಾವ ರೀತಿ ಗಾಬರಿಯನ್ನ ಹುಟ್ಟಿಸಿದೆ ಅನ್ನೋದಕ್ಕೆ ಈ ಒಂದು ಸಿಸಿಟಿವಿ ದೃಶ್ಯ ಇವತ್ತು ಸಾಕ್ಷಿಯಾಗಿ ನಿಂತಿದೆ. ಗಂಗಾ, ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಎದೆ ಜಲ್ಲೆನಿಸುವಂಥದ್ದೇ ಭೀಕರ ದೃಶ್ಯ. ಭೂಕುಸಿತದಿಂದಾಗಿ ಈ ಒಂದು ಕೆಸರು ಭಾರಿ ಪ್ರಮಾಣದಲ್ಲಿ ರಸ್ತೆಯ ಮೇಲೆ ಬಂದಿರುವಂಥದ್ದು ನೋಡ್ತಾ ಇದ್ದಂತೆ ಭೂಕುಸಿತ ಆಗಿರುವಂಥದ್ದು ವಯನಾಡಿನಲ್ಲಿ. ಕೇರಳದಲ್ಲಿ ಇದೀಗ ಕಂಡು ಕೇಳರಿಯದಂತಹ ಭೀಕರ ಎದುರಾಗಿರುವಂತಹ ದೃಶ್ಯ, ಮಳೆಯಿಂದಾಗಿರುವಂತಹ ದೃಶ್ಯ ಇದು. ವಯನಾಡು ಭೂಕುಸಿತದ ರಣಭೀಕರ ದೃಶ್ಯ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಅಲೆಯಂತೆ ಉಕ್ಕಿ ಬಂದು ಅಪಾರ ಪ್ರಮಾಣದ ಕೆಸರು, ಅಲ್ಲೇ ಇದ್ದಂತಹ ವ್ಯಕ್ತಿಗಳು, ಜನರು ಓಡೋಗೋದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆದರೂ ಕೂಡ ಆಗೋದಿಲ್ಲ. ಒಂದಷ್ಟು ಮಂದಿ ಆ ಕೆಸರಿನಲ್ಲೇ ಬೀಳುವಂಥದ್ದು ಇದೆ.